ನನ್ನ ಹೆಸರು ಯಶಸ್ವಿ ಹಾಗೂ ನನ್ನ ಹೆಸರು ಜಯಂತ್. ನಾವು 8ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ದೇಶದ ಗೌರವವನ್ನು ನಮ್ಮ ಕರ್ನಾಟಕದ ಮಣ್ಣು, ಸಂಸ್ಕೃತಿ, ಕಲೆ, ಸಾಹಿತ್ಯ, ವಿಜ್ಞಾನ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಆದರ್ಶವನ್ನು ನಿರ್ಮಿಸಿಕೊಂಡಿದೆ. ದೇಶದ ಗೌರವವನ್ನು ಕಾಪಾಡುತ್ತಾ ಜಗತ್ತಿನ ಮಟ್ಟದಲ್ಲಿ ಭಾರತದ ಹೆಸರನ್ನು ಎತ್ತರಕ್ಕೆ ಏರಿಸಿದ ಅನೇಕ ಹೆಮ್ಮೆಯ ಕನ್ನಡಿಗರಿದ್ದಾರೆ. ಅವರ ಸಾಧನೆಗಳೇ ನಮ್ಮ ಹೆಮ್ಮೆ, ನಮ್ಮ ಪ್ರೇರಣೆ. ದೇಶದ ಗೌರವವನ್ನು ಕಾಪಾಡಿದ ಪ್ರಮುಖ ಕನ್ನಡಿಗರು: ಸರ್ ಎಂ ವಿಶ್ವೇಶ್ವರಯ್ಯ, ಭಾರತದ ಅತ್ಯುತ್ತಮ ಇಂಜಿನಿಯರ್, ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತರು. ಇವರ ನವೀನ ಯೋಜನೆಗಳು ಮತ್ತು ದೇಶಭಕ್ತಿ ಭಾರತದ ಗೌರವವನ್ನು ಉನ್ನತ ಮಟ್ಟಕ್ಕೆ ಏರಿಸಿತು. ಕುವೆಂಪು, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ, ಇವರು ನಮ್ಮ ಜಿಲ್ಲೆಯವರೇ ಆದಂತಹ ಸಾಹಿತ್ಯ ದಿಗ್ಗಜ. ಜಗತ್ತೇ ಕನ್ನಡವೆಂಬ ಧ್ಯೇಯವಿಟ್ಟ ಜನಪರ ಕವಿ, ರಾಷ್ಟ್ರಕವಿ ಹಾಗೂ ಜ್ಞಾನಪೀಠ ಪ್ರಶಸ್ತಿ ಪಡೆದವರು. ಅವರ ಸಾಹಿತ್ಯ ಭಾರತದ ಸಂಸ್ಕೃತಿ, ಮಾನವೀಯತೆ ಹಾಗೂ ಮೌಲ್ಯಗಳನ್ನು ಜಗತ್ತಿಗೆ ಪರಿಚಯಿಸಿದೆ. ಜಾವಗಲ್ ಶ್ರೀನಾಥ್, ಅನಿಲ್ ಕುಂಬ್ಳೆ, ರಾಹುಲ್ ದ್ರಾವಿಡ್ ಕ್ರೀಡಾಂಗಣದಲ್ಲಿ ಪ್ರಾಮಾಣಿಕತೆ, ಶಿಸ್ತಿನ ದಾರಿದೀಪ. ಭಾರತದ ಹೆಸರನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಮ್ಮೆಯಿಂದ ಹೊರಳಿಸಿದವರು. ರೋಹಿಣಿ ನಿಲೇಕನಿ, ನಾರಾಯಣ ಮೂರ್ತಿ ಮುಂತಾದವರು ಈ ಎಲ್ಲರೂ ಐಟಿ ಕ್ಷೇತ್ರಕ್ಕೆ ಬಹುದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ. ಭಾರತ ತಂತ್ರಜ್ಞಾನವಾಗಲು ಮೂಲ ಕಾರಣರಾದ ಹೆಮ್ಮೆ ತರುವ ಕನ್ನಡಿಗರು. ಸಾಲು ಮರದ ತಿಮ್ಮಕ್ಕ, ಮನುಷ್ಯನಿಗೆ ಮಗು ಆಗದಿದ್ದರೂ ಪ್ರಕೃತಿಯೇ ಅವರ ಮಗು. ಅವರು ಬೆಳೆಸಿದ ಮರಗಳು ಅವರ ಜೀವನದ ಸಾರ್ಥಕತೆ, ಸಮಾಜಕ್ಕೆ ಪ್ರೇರಣೆ ಹಾಗೂ ಪರಿಸರಕ್ಕೆ ಅಮೂಲ್ಯ ಕೊಡುಗೆ. ನಮ್ಮ ವೃಕ್ಷ ಮಾತೆ ತಿಮ್ಮಕ್ಕದು. ತಮ್ಮ ಅದ್ಭುತ ಸೇವೆಗಾಗಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯೂ ಸಂದಿದೆ. ಆದರೆ ತಿಮ್ಮಕ್ಕ ಅವರಿಗೆ ಪ್ರಶಸ್ತಿಗಳು ಮುಖ್ಯವಲ್ಲ. ಮರ ಬೆಳೆದರೆ ಭೂಮಿ ಬದುಕುತ್ತದೆ, ಜನರು ಬದುಕುತ್ತಾರೆ ಎಂಬ ಸಂದೇಶವೇ ಮುಖ್ಯ. ಅಂತರಿಕ್ಷದಿಂದ ಕ್ರೀಡೆವರೆಗೆ ಅನೇಕ ಕ್ಷೇತ್ರಗಳಲ್ಲಿ ಮಹಿಳೆಯರು ದೇಶದ ಗೌರವವನ್ನು ಎತ್ತರಕ್ಕೆ ಏರಿಸಿದ್ದಾರೆ. ಹೀಗೆ ನಾವು ನಮ್ಮ ಭವಿಷ್ಯವನ್ನು ಕಾಪಾಡೋಣ ಎಂದು ಹೇಳುತ್ತಾ, ಕನ್ನಡ ಕರ್ನಾಟಕ ಬರೀ ಭಾಷೆಯಲ್ಲ, ಬರೀ ನೆಲವಲ್ಲ, ಅದೊಂದು ಭಾವನಾತ್ಮಕ ಸಂಬಂಧ ಎಂದು ಬಿಡಿಸಲಾರದ ಬಾಂಧವ್ಯ. ಧನ್ಯವಾದಗಳು.